ನಮಸ್ತೆ. ಇದು ಮಂಗಳವಾರದ ವ್ಲಾಗ್ ಆಗಿರತ್ತೆ. ಇವಾಗ ಎಲ್ಲಾ ಕಡೆನೂ ಊರ ಹಬ್ಬದ್ದೇ ಉತ್ಸವ ಅಂತಾನೆ ಹೇಳ್ಬೋದು. ಎಲ್ಲ್ ನೋಡಿದ್ರು ಊರಬ್ಬ ಅನ್ನೋದನ್ನೇ ನೋಡ್ತೀವಿ. ಸೊ ನಾವಿರೋ ಕಡೆನೂ ಈಗ ಊರಬ್ಬ ಸ್ಟಾರ್ಟ್ ಆಗಿದೆ. ನೆನ್ನೆ ಎಲ್ಲ ಬೆಲ್ಲದ ಆರತಿ ಇತ್ತು. ಇವತ್ತು ತಂಬಿಟ್ ಆರತಿ ಇದೆ. ಹಂಗಾಗಿ ನಾನು ಅಕ್ಕಿನೆಲ್ಲ ತೊಳ್ದಾಕ್ಬಿಟ್ಟು ಬೆಲ್ಲ ಎಲ್ಲ ಪುಡಿ ಮಾಡಿ ಇಟ್ಟೆ ತಂಬಿಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಆದ್ರೆ ನನ್ಗೆ ಅಷ್ಟು ನೀಟಾಗಿ ಮಾಡೋದಕ್ ಬರೋದಿಲ್ಲ. ಅತ್ತೆ ಇದ್ದಾಗ ಅವರೇ ಮಾಡ್ಕೊಡೋರು. ನಾನ್ ಜಸ್ಟ್ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಬಟ್ ಇವಾಗ ಅವ್ರಿಲ್ಲ ಅಲ್ವಾ, ಹಂಗಾಗಿ ಅಮ್ಮನ್ಗೆ ಹೇಳ್ದೆ, ಅಮ್ಮ ಸ್ವಲ್ಪ ಬಂದು ಹೆಂಗ್ ಮಾಡ್ಕೊಡಮ್ಮ ನನ್ಗೆ ಒಂಚೂರು ಅಂತ ಹೇಳಿ. ಆಯ್ತು ಮಾಡ್ತೀನಿ ಅಂತ ಅನ್ಬಿಟ್ಟು, ಆಮೇಲೆ ಅಂದ್ರೆ ವಾಣಿನೂ ಇದೇ ಏರಿಯಾದಲ್ಲಿ ಇರೋದ್ರಿಂದ ಅವಳಿಗೂನು ಸೇಮ್ ನನ್ನಂಗೆ ಮಾಡ್ಕೊಡ್ಲೇಬೇಕು. ಹಂಗಾಗಿ ಅಮ್ಮ ಎರಡ್ ಮನೆಗೂ ನನ್ಗೆ ಓಡಾಡೋದಕ್ ಆಗಲ್ಲ ಅಮ್ಮ, ಸೊ ಯಾರಾದ್ರೂ ಒಬ್ರು ಮನೆಗೆ ಬಂದು ಮಾಡ್ಕೊಡ್ತೀನಿ, ಇಬ್ರು ಒಂದೇ ಕಡೆ ಮಾಡ್ಕೊಳ್ಳಿ ಅಂತ ಅಂದ್ರು. ಸರಿ, ನಾನ್ ವಾಣಿಗೆ ನೀನೇ ಎಲ್ಲ ಅಕ್ಕಿ ಬೆಲ್ಲ ತಗೊಂಡ್ ಬಂದ್ಬಿಡೆ, ಇಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ದೆ. ಅವಳೆಲ್ಲ ರೆಡಿ ಮಾಡ್ಕೊಂಡು ಬಂದ್ಲು. ಆಮೇಲೆ ಅಮ್ಮ ಆಂಟಿ ವಾಣಿ ಬರೋ ಅಷ್ಟೊತ್ತಿಗೆ ಅಡ್ಗೆ ಮಾಡ್ಬಿಡೋಣ ಅಂತ ನಾನು ಮಾಡ್ತಿದ್ದೆ. ಅಷ್ಟೊತ್ತಿಗೆ ಅವರು ಬಂದ್ರು. ಇನ್ನ ವಾಣಿ ನಾನು ಪುಡಿ ಎಲ್ಲ ಮಾಡ್ಕೊಟ್ಬಿಡ್ತೀನಕ್ಕ, ನೀನ್ ಅಷ್ಟೊತ್ತಿಗೆ ಅಡ್ಗೆ ಮಾಡ್ಕೊ ಅಂತ ಹೇಳಿದ್ಲು. ನಾನು ಅಡ್ಗೆ ಕೆಲಸ ಎಲ್ಲ ಮುಗಿಸ್ದೆ, ಅವಳು ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಟ್ರು. ಎಲ್ಲ ಸೇರಿ ತಂಬಿಟ್ಟ ಆರತಿನೇನೋ ಎಲ್ಲ ಮಾಡ್ಕೊಂಡ್ವಿ ತುಂಬಾನೇ ಚೆನ್ನಾಗಿ. ಇನ್ನ ಸಂಜೆ ಪೂಜೆದೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡ್ಕೋತೀನಿ.